ನಮಸ್ಕಾರ ಸ್ನೇಹಿತರೆ. ನೆನ್ನೆ ದಿನ ಮಂಗಳೂರು ಬನ್ಸ್ ಮಾಡಿದ್ದೆ. ಅಂದರೆ ನಾನು ಕೊಡಗು, ಮಂಗಳೂರು, ಹಳೆಬೀಡು, ಬೇಲೂರು ಈ ಕಡೆಯೆಲ್ಲ ಹೋದಾಗ ಕರಾವಳಿ ಶೈಲಿಯ ಹೋಟೆಲ್ಗಳಿಗೆ ಹೋದಾಗ ಮಂಗಳೂರು ಬನ್ಸ್ ತಿಂತಾಯಿದ್ದೆ. ಆಗಿರ್ಬೇಕಾದ್ರೆ ನಮ್ಮನೇಲೂ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಊರಿಂದ ಒಂದು ಕೊನೆ ಬಾಳೆಹಣ್ಣು ಇತ್ತು. ಅದ್ರ ಜೊತೆ ನಾನು ತಿಂದೆ, ಜೊತೆಗೆ ಬಾಳೆಹಣ್ಣು ಸಹ ಅಲ್ಲಿ ಹಣ್ಣಾಗಿ ವ್ಯರ್ಥವಾಗುತ್ತೆ ಅಂತ ಅಂದ್ಕೊಂಡಾಗ ನನಗೊಂದು ಪ್ಲಾನ್ ನೋಡಿತ್ತು, ಯಾಕೆ ಮಂಗಳೂರು ಬನ್ಸ್ ಮಾಡಬಾರ್ದು ಅಂತ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮಂಗಳೂರು ಬನ್ಸ್ ರೆಸಿಪಿಯನ್ನು ನೆನ್ನೆ ಪ್ರಯತ್ನ ಮಾಡಿದ್ದೆ. ಅದರಲ್ಲಿ ಒಳ್ಳೆ ಚೆನ್ನಾಗಿ ರುಚಿಯಾಗಿ ಬಂದಿತ್ತು. ಆನಂತರ ಇನ್ನೂ ಸಹ ಬಾಳೆಹಣ್ಣು ಇದ್ದಿದ್ದರಿಂದ ಬಾಳೆಹಣ್ಣು, ಮೈದಾ, ಜೀರಿಗೆ, ಅಡುಗೆ ಸೋಡಾ, ಉಪ್ಪು, ಒಂದು 2 ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕಲಸಿ, ಹದವಾಗಿ ಕಲಸಿ ಸತತ 5 ಗಂಟೆ ಸಮಯ ಬಿಟ್ಟು ಇವತ್ತು ಬೆಳಗಿನ ಉಪಹಾರವನ್ನು ಮಾಡಿದ್ವಿ. ನೋಡ್ಬೋದು, ಚಟ್ನಿ ಜೊತೆಗೆ ಹೆಜ್ಜಿಕೊಂಡು ಮಂಗಳೂರು ಬನ್ಸ್ನ ತಿಂತಾಯಿದ್ರೆ ಒಳ್ಳೆ ರುಚಿ ಇರುತ್ತದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಬಾಳೆಹಣ್ಣು ಹಬ್ಬ, ಜಾತ್ರೆ, ಅದು ಊರಲ್ಲಿ ಬಾಳೆಹಣ್ಣು ಹೆಚ್ಚಿಗೆ ಬೆಳೆದಿರ್ತೀರ, ಅದು 3 ದಿನ 4 ದಿನದೊಳಗೆ ಹಣ್ಣಾಗಿ ವ್ಯರ್ಥ ಆಗುತ್ತೆ. ಆ ಸಮಯದಲ್ಲಿ ಮಂಗಳೂರು ಬನ್ಸ್ ಮಾಡ್ಕೊಂಡು ತಿಂದರೆ ಆಹಾ ಓಹೋ ಅಂತ ತಿಂದ್ಬಿಡ್ತೀರ. ಬಾಯ್ ಫ್ರೆಂಡ್ಸ್, ನೀವೆಲ್ಲ ಮಂಗಳೂರು ಬನ್ಸನ್ನು ಮಾಡಿ ತಿಂತೀರಾ ಅಂತ ಅಂದ್ಕೊಡ್ತೀನಿ. ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ನಿಮ್ಮ ಪ್ರೀತಿಯ ರಮೇಶ್ MS ದೊಡ್ಡಿ, ಕವಿ, ಸಾಹಿತಿ, ಬರಹಗಾರ.